ಅವಕಾಶ ಕೊಟ್ಟರು. ಆಶಾ ಕಾರ್ಯಕರ್ತೆಯರು ಗೌರವಧನದ ಅಂಗವಾಗಿ ಸರ್ಕಾರ ಹೋದ ಏಪ್ರಿಲ್ ತಿಂಗಳಿಂದಲೇ 10,000 ರೂಪಾಯಿ ಅಂತಂದ್ರೆ ವೇತನ ನೀಡ್ತೀವಿ ಅಂತ ಹೇಳಿ ಅವ್ರಿಗೇನಪ್ಪ ಅಂತಂದ್ರೆ ಸುಧಾರಿಸಿ ಇನ್ನೂವರೆಗೆ ಏನಪ್ಪ ಅಂತಂದ್ರೆ ಯಾವುದೇ ವೇತನವನ್ನು ಮಾಡಿರುವುದಿಲ್ಲ. ಕೇವಲ 5,000 ಸಾವಿರ ರೂಪಾಯಿಗಳಲ್ಲಿ ಅವರು ದುಡಿತಾ ಇರುವುದು ಶೋಚನೀಯ ಸ್ಥಿತಿ. ಯಾಕಂದರೆ ಅವರಿಗೆ ದಿನದಲ್ಲಿಗೆ ಹೆಚ್ಚಾಗಿದೆ. ಮತ್ತು ಉದಾಹರಣೆಗಾಗಿ ಒಂದು ಎಣ್ಣೆ ಪ್ಯಾಕೆಟ್ ತೋರಿಸಾದರೆ 160 170 ಇದೆ. ಅದಕ್ಕಾಗಿ ಗೌರವವಾಗಿ ಇರುವಂಥ ಆಶಾ ಕಾರ್ಯಕರ್ತರಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಏನಪ್ಪ ಅಂತಂದ್ರೆ ಅವರಿಗೆ ಸುಮಾರು ತಿಂಗಳಿಗೆ 10,000 ರೂಪಾಯಿ ವೇತನವನ್ನು ನೀಡಬೇಕು. ಅವರ ಒಂದು ಭವಿಷ್ಯದ ದೃಷ್ಟಿಯಿಂದ ಅವ್ರಿಗೇನಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಭವಿಷ್ಯ ನಿಧಿಯನ್ನು ಕೊಡ್ತಾ ಇದೆ, ಅವರಿಗೂ ಸಹ ಏನಪ್ಪ ಅಂತಂದ್ರೆ ಭವಿಷ್ಯ ನಿಧಿಯನ್ನು ನೀಡಬೇಕು. ಕೂಡಲೇ ಏನಪ್ಪ ಅಂತಂದ್ರೆ ಸರ್ಕಾರ ಈ ಒಂದು ಅಹೋರಾತ್ರಿ ಧರಣಿಯನ್ನು 3 ದಿನದ ರಾಜ್ಯಾದ್ಯಂತ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತ ಸಹೋದರಿಯರಿಗೆ ಒಂದು ಭರವಸೆಯನ್ನು ನೀಡಿ ಇದೇ ಬಜೆಟ್ನಲ್ಲಿ ಏನಪ್ಪ ಅಂತಂದ್ರೆ ಅಧಿವೇಶನದಲ್ಲಿ 10,000 ರೂಪಾಯಿಯನ್ನು ವೇತನವನ್ನು ರೆಡಿ ಮಾಡಿ ಅವ್ರಿಗೆ ಏನಪ್ಪ ಅಂತಂದ್ರೆ ವೇತನ ಜಾರಿಗೊಳಿಸಿ ಕೂಡಲೇ ಏನಪ್ಪ ಅಂತಂದ್ರೆ ಅವ್ರಿಗೆ ಆದೇಶ ಪತ್ರವನ್ನು ನೀಡಬೇಕಂತಲೂ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿಯೂ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿಸುತ್ತೇನೆ. ನನ್ನ ಹೆಸರು ಪುರಾಜ್ ಗುಡಿಗೇರಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ, ವಿಜಯಪುರ. ಕರ್ನಾಟಕದಾದ್ಯಂತ ಇವತ್ತು ಆಶಾ ಕಾರ್ಯಕರ್ತರ ಧರಣಿ ನಡೀತಾ ಇದೆ. ಇವತ್ತು ಅವರಿಗೆ ಗೌರವವಾಗಿ ಸಲ್ಲಬೇಕಾದಂಥ ಗೌರವಧನವನ್ನು ಅತಿ ಕಡಿಮೆ ಸಂಬಳದಲ್ಲಿ ದುಡಿಸ್ಕೊಳ್ತಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಇವತ್ತು ಅವರಿಗೆ ಗೌರವವಾದ ಧನವನ್ನು ನೀಡಿ ಗೌರವಯುತವಾಗಿ ನಡೆಸ್ಕೊಳ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ಅದಲ್ಲದೆ ಇವತ್ತು ಆಶಾ ಕಾರ್ಯಕರ್ತರು ಇದ್ದಿದ್ದರಿಂದಲೇ ಪ್ರತಿ ಹಳ್ಳಿಗಳಲ್ಲೂ ಕೂಡ ಬಾಣಂತಿಯರು ಇವತ್ತು ಅವರ ಬಾಣಂತಿಯರ ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನು ಆಶಾ ಕಾರ್ಯಕರ್ತರಿಂದ ತಿಳ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇವತ್ತು ಸುಸೂತ್ರವಾಗಿ ಹೆರಿಗೆ ಆಗುವಂಥ ಸಂದರ್ಭಗಳು ಇವತ್ತು ಆಶಾ ಕಾರ್ಯಕರ್ತರು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಆಶಾ ಕಾರ್ಯಕರ್ತರು ಏನಿದ್ದಾರೆ ಸಹೋದರಿಯರು ಅವರೆಲ್ಲ ಬೇಡಿಕೆಗಳನ್ನು ಅವರು ಯಥಾವತ್ತಾಗಿ ಈಡೇರಿಸಬೇಕು. ಅವರಿಗೆ ಮತ್ತು ಸಮಾಜದಲ್ಲಿ ಗೌರವವಾಗಿ ಬಾಳೋದಕ್ಕೆ ಅವಕಾಶ ನೀಡಿಕೊಡ್ಬೇಕಂತ ಹೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಶರಣು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ. 3 ದಿನದಿಂದ ನಮ್ಮ ಸಹೋದರಿಯರು ಏನಪ್ಪ ಅಂತಂದ್ರೆ ಮಳೆಯನ್ನ ಲೆಕ್ಕಿಸದೆ ನಮ್ಮ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಚಂದ್ರಕಾಂತ್ ಸಿಂಗೆ ಅವರು, ಆಮೇಲೆ ನಮ್ಮ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಚಲ್ಲು ಕಟ್ಟಿಮನಿಯವರು, ನಾಗೇಶ್ ಕಟ್ಟಿಮನಿಯವರು ನಿನ್ನೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಭಾಗದಿಂದ ಒಂದಿಷ್ಟು ಜನ ಸಹೋದರಿಯರು ಮತ್ತು ನೀವು ಸಹ ಬಂದು ಬಾಗೇವಾಡಿ ಭಾಗದಿಂದ ಬಂದು ಏನಪ್ಪ ಅಂತಂದ್ರೆ ನೀವು ಬೆಂಬಲ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಿಮಗೆ ನಾವೆಲ್ಲ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾ ಇದ್ದೀವಿ. ನೀವು ಈಗಾಗಲೇ ದಿನಾಂಕ 12ರಿಂದ ಇವತ್ತಿನ 3 ದಿನವರೆಗೆ ಅಹೋರಾತ್ರಿ ಧರಣಿಯನ್ನ ಸರ್ಕಾರ ಯಾಕೆ ಕಪ್ಪು ಕೂತದ ತಿಳುವಂತದಾಗ್ಯದ. ಎಲ್ಲರಿಗೂ ಏನಪ್ಪಾ ಅಂತಂದ್ರ ಹೋದ ಬಜೆಟ್ನಲ್ಲಿ ನಿಮ್ಗೆ 10,000 ಕೊಡ್ತೀನಿ, ಏಪ್ರಿಲ್ನಿಂದ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇನ್ನೂವರೆಗೆ ಮಾಡಿಲ್ಲ. ಇದೇನಪ್ಪಾ ಅಂತಂದ್ರ ನಿಮ್ಮ ಕೆಲಸ
ಅವ್ರಿಗೇನ ಕಾಣಿಸ್ತದೋ ಇಲ್ಲೋ ಗೊತ್ತಿಲ್ಲ. ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ನನ್ನ ಸಹೋದರಿಯರಿಗೆ 10,000 ಪೇಮೆಂಟ್ ಅನ್ನ ತಕ್ಷಣವೇ ನಾಳೆ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಹೋರಾಟ ಮಾಡಿದ್ರೆ ನಮ್ಮ ಹಕ್ಕು ಸಿಗ್ತವೆ, ಹೋರಾಟ ಮಾಡದೆ ಹೋದಲ್ಲಿ ನಮ್ಮ ಹಕ್ಕು ಸಿಗೋದಿಲ್ಲ. ಇವೆಲ್ಲರೂ ಹುಲಿಯಂತೆ ಕತ್ತಿಸ್ತಾ ಇದ್ದೀರಿ, ಅದು ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಇಷ್ಟೇ, ಇವತ್ತು ಮುಂದಿನ ಬಜೆಟ್ ಮೇಲೆ ಅಧಿವೇಶನ ನಡೀತಾ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅನ್ನುವಷ್ಟರಲ್ಲಿ ಇಂಥ ಆಶಾ ಕಾರ್ಯಕರ್ತರಿಗೆ, ನೀವೆಲ್ಲ ತಾಯಂದರಿಗೆ, ಸಹೋದರಿಯರಿಗೆ 10,000 ರೂಪಾಯಿ ಪೇಮೆಂಟ್ ಮತ್ತು ನಗರವಾಸಿಗಳಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ 2,000 ಪೇಮೆಂಟ್ ಅನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ನೀವೆಲ್ಲ ಒಕ್ಕೋರದಿಂದ ಹೋರಾಟ ಮಾಡ್ತಾ ಇದ್ದೀರಲ್ಲ, ನಮಗೆಲ್ಲ ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಏನೇ ಇರಲಿ, ನಮ್ಮ ಸಂಘಟನೆ ಈಗಾಗಲೇ ನಮ್ಮ ಸಂಘಟನೆಗಳೆಲ್ಲರೂ, ನಮ್ಮ ಹಿರಿಯರೆಲ್ಲರೂ ಬಂದು, ನಮ್ಮ ಗೆಳೆಯರೆಲ್ಲರೂ ಬಂದು ನಿಮ್ಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಾವು ಸಹ ಈ ಬಾಗೇವಾಡಿ, ಏನಪ್ಪಾ ಅಂತಂದ್ರೆ ನಿಡುಗೊಂದಿ, ಕೋಲಾರ ಈ ಭಾಗದಿಂದ ನಮ್ಮೆಲ್ಲ ಹಿರಿಯರು ಬಂದು ನಿಮ್ಗೆಲ್ಲ ಬೆಂಬಲ ಕೊಡ್ತೀವಿ. ನಿಮ್ಮಿಂದ ನಾವು ಇರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಅದನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಹೋದರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಅಲ್ಲಿಂದ ಮುಂದೆ ಅವ್ರಿಗೆ ಧನ್ಯವಾದಗಳು. ಈಗ ಚನ್ನು ಕಟ್ಟಿಮನಿಯವರು 1-2 ನಿಮಿಷ ಮಾತಾಡಬೇಕು ಅಂತ. ನಮಸ್ಕಾರ. ಈ ಕಳೆದ 3 ದಿನಗಳಿಂದ ನಾವು ಮಳೆ, ಗಾಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರೋದು ಸರ್ಕಾರಗಳು ಕಣ್ಣು ಮುಚ್ಚಿಕೊಳ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಕಾಣುವಂಥದ್ದು. ಸಾಕಷ್ಟು ಸಮಯದಲ್ಲಿ ನೀವು ಯಾರ್ಯಾರು ಏನೇನು ಮಾಡ್ತೀರಾ ಆಶಾ ಕಾರ್ಯಕರ್ತರು ಅನ್ನೋಂಥದ್ದು ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ನಮ್ಮ ಅಂಥದ್ರಲ್ಲೆಲ್ಲ ಈ ಗಂಜಿವಾಗಿರೋ ಟೈಮಲ್ಲಿ ಏನು ಮಾಡಬೇಕು, ಎಂಥ ಆಹಾರ ತಿನ್ನಬೇಕು, ಆಮೇಲೆ ಯಾವ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಸಣ್ಣ ಸಣ್ಣ ವಿಷಯಗಳನ್ನ ಹೇಳ್ಕೊಟ್ಟಿರೋದಂಥದ್ದು ನೀವೇ. ಹಿಂಗಾಗಿ ನೀವು ಮೊದಲನೇ ತಾಯಿ ಅಂತ ಹೇಳಿ ನೀವೇ ಇವತ್ತೇನು ಸಾಕಷ್ಟು ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ತಾವು ಸಾಕಷ್ಟು ಇವತ್ತು ನಿಮ್ದೇನು ನ್ಯಾಯಯುತವಾದ ಬೇಡಿಕೆಗಳಿದಾವೆ, ಅವರು ಕರೆ ಕೇಳ್ಬೇಕಂದ್ರೆ ಹೊಟ್ಟಿಗೆ ಅನ್ನ ತಿಂದ್ರೆ ನಿಮ್ದು ಕೆಲಸ ಮಾಡಿ ಕೊಡ್ಲೇಬೇಕು ಅವರು. ಇವತ್ತು ಪ್ರತಿ ಬಾರಿ ಸರ್ಕಾರಗಳು ಬರೀ ಹುಸಿ ಮಾತುಗಳನ್ನ ಹೇಳ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಹಂಗ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಇಲ್ಲ ನಿಮ್ಗೆ ಅಷ್ಟು ವೇತನ ಮಾಡ್ತೀವಿ ಅಂತೇಳಿ ಹೇಳುವಂತ ಸಾಕಷ್ಟು ಪ್ರಸಂಗಗಳು ಇವತ್ತಿಗಿದೆ. ಲಾಸ್ಟ್ ಟೈಮ್ ಕೂಡ ಬೆಂಗಳೂರಲ್ಲಿ ತಾವೆಲ್ಲ ಇದು ಮಾಡಿದ್ರೆ, ಧರಣಿ ಮಾಡಿದಾಗ ನಾವು ಕೂಡ ನೋಡಿ ಸಾಕಷ್ಟು ಮಳೆ ಬಂತು. ಮಕ್ಕಳು ತಗೊಂಡು ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿರುವಂತದ್ದು ಇಡೀ ದೊಡ್ಡ ನ್ಯೂಸ್ ಆದ್ರೂ ಕೂಡ ಸಚಿವರು ಬರೋದಕ್ಕೆ 2-3 ದಿನ ತಗೊಂಡೋದ್ರು. ಇಂಥ ರಾಜಕಾರಣಿಗಳು ಇವತ್ತು ನಮ್ಮ ನಡುವಿದ್ದಾರೆ. ಅಂತವ್ರಿಗೆ ತಕ್ಕ ಪಾಠ ನೀವು ಎಲೆಕ್ಷನ್ ಕಲಿಸಲೇಬೇಕು. ಕೆಲಸ ಮಾಡುವಂತ ರಾಜಕಾರಣಿಗಳನ್ನ ನಾವೆಲ್ಲರೂ ಕೂಡ ಆಯ್ಕೆ ಮಾಡ್ಬೇಕಂತ ಈ ಮೂಲಕ ನಿಮ್ಮಲ್ಲಿ ಏನಂತ ಇದು ಮಾಡ್ಕೊಳ್ತಾ ಇದೀವಿ. ಇದು ಯಾರೋ ನೀಡ್ತಿರುವಂತದ್ದು ಭಿಕ್ಷೆ ಅಲ್ಲ. ನಾವು ದುಡ್ದಿರುವಂತ ಕೆಲಸಕ್ಕೆ, ನಾವು ಮಾಡ್ತಿರುವಂತ ಕೆಲಸಕ್ಕೆ, ನಮ್ಮ ಮಾಡ್ತಿರುವ ಕಾರ್ಯಕ್ಕೆ ಸರ್ಕಾರಗಳು ಗೌರವಯುತವಾಗಿ ನೀಡಬೇಕಾಗಿರ್ತಕ್ಕಂಥದ್ದು. ಈ ಗೌರವಧನ ಅಂತೇಳಿ ಏನ್ ಹೇಳ್ತಲ್ಲ, ಅದು ಗೌರವ ಇಲ್ಲದಿರೋ ತರ ಸರ್ಕಾರಗಳು ನಡ್ಕೊಳ್ತಾ ಇದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಬರೀ ಆಶ್ವಾಸನೆ ಕೊಡದೇನೆ ಈ ಎಲ್ಲ ತಾಯಂದಿರ, ಎಲ್ಲ ಸಹೋದರರು ಏನು ಈ ಆಶಾ ಕಾರ್ಯಕರ್ತರಾಗಿ